ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ದಿನ ಫ್ರೈಡೇ ಬ್ಲಾಗ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಆಲ್ಮೋಸ್ಟ್ ವೀಡಿಯೋದಲ್ಲಿ ದೇವಸ್ಥಾನಕ್ಕೆಲ್ಲ ಹೋಗಿ ಬಂದಿದ್ದೆ, ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೆ ಫ್ರೈಡೇ. ಇನ್ನು ಅದ್ರ ನೈಟಿಂದ ನಾನು ಮತ್ತೆ ಬೇರೆ ವಿಡಿಯೋ ಮಾಡಿ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಇದು 3 to 4 ಡೇಸ್ ಬ್ಲಾಗ್ ಆಗಿರುತ್ತೆ. ಬನ್ನಿ ಹಾಗಿದ್ರೆ ವಿಡಿಯೋ ಕೂಡ ಸ್ಟಾರ್ಟ್ ಮಾಡೋಣ. ಇನ್ನು ನೈಟ್ ಊಟಕ್ಕೆ ಮುದ್ದೆ ಮಾಡಿಬಿಟ್ಟು ಹುಳಿ ಸಾಂಬಾರನ್ನ ಮಾಡಿದ್ದೆ, ತರಕಾರಿ ಹಾಕ್ಬಿಟ್ಟು ಹುಳಿ ಸಾಂಬಾರನ್ನ ಮಾಡಿದ್ದೆ. ತುಂಬ ಚೆನ್ನಾಗಿತ್ತು. ಊಟ ಎಲ್ಲ ಮುಗಿಸ್ಕೊಂಡ್ವಿ. ಅದಾದಮೇಲೆ ನೆಕ್ಸ್ಟ್ ಡೇ ನಾನು ವಿಡಿಯೋ ಕಂಟಿನ್ಯೂ ಮಾಡೋಣ ಅಂತ ಅಂದ್ಕೊಂಡೆ. ಅಷ್ಟರಲ್ಲಿ ನನಗೆ ಸ್ವಲ್ಪ ಅಲ್ಲೂ ಪೇಯ್ನ್ ಇತ್ತು. ಊಟ ಮಾಡಲಿಕ್ಕೂ ಸ್ವಲ್ಪ ಕಷ್ಟ ಆಗ್ತಾಯಿತ್ತು. ಒಂದು 3-4 ಡೇಸಿಂದ, 1 ಮಂತಿಂದ ನೈಟ್ ಊಟ ಮಾಡಲಿಕ್ಕೂ ಸ್ವಲ್ಪ ಕಷ್ಟ ಆಗೋದು. ಯಾಕಂದರೆ ಅಲ್ಲೂ ನೋವಿತ್ತಲ್ಲ, ಫುಲ್ಲು ಊದ್ಕೊಂಡ್ಬಿಡೋದು. ಸರಿ, ನನಗೂ ನೋಡಿ ಬೇಜಾರಾಯಿತು. ಕೆಲಸ ಬೇರೆ ಇತ್ತು, ಅದ್ರ ಜೊತೆ ಮಕ್ಕಳನ್ನ ನೋಡಿಕೊಂಡು ಇದೆಲ್ಲ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು ಇನ್ನೇನು ಮಾಡೋಕ್ಕಾಗಲ್ಲ ಅಂತೇಳಿ ಫೈನಲಾಗಿ ಅಲ್ಲಿ ಕೀಳಿಸ್ಕೊಂಬಿಡೋಣ ಅಂತ ಒಂದು ಡಿಸಿಷನ್ನ ತೊಗೊಂಡೆ. ಇನ್ನು ಹೋಗಿ ಶನಿವಾರ ಕೀಳಿಸ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಮನೇಲೆಲ್ಲ ಕೆಲಸ ಮುಗಿಸ್ಕೊಂಡು ಹೋದೆ. ಅಲ್ಲಿ ಕೀಳಿಸ್ಕೊಂಬಂದ್ಬಿಡೋಣ ಅಂತ ಹೇಳ್ಬಿಟ್ಟು. ಇನ್ನು ನನ್ನ ಮಗ ನಾನು ಬೇಜಾರಲ್ಲಿದ್ದೀನಿ ನೋಡಿ, ನೈಫಲ್ಲಿ ಸಿಗ್ತೀನಿ ಕೊಡಿ ಮಮ್ಮಿ ಅಂತ ಹೇಳಿ. ಯಾಕಂದರೆ ನನಗೆ ಆಲ್ರೆಡಿ ಅಲ್ಲಿ ಪೇಯ್ನ್ ಬಂದುಬಿಟ್ಟಿತ್ತು, ತಲೆಯೆಲ್ಲ ನೋಯ್ತಾಯಿತ್ತು. ಸರಿ, ನನ್ನ ಮಗ ನಾನು ಬೇಜಾರಲ್ಲಿದ್ನಲ್ಲ ಅಂತ ಹೇಳ್ಬಿಟ್ಟು ಊಟ ಎಲ್ಲ ಆದಮೇಲೆ ನೈಫಲ್ಲಿ ಸಾಕೋಣ ಅಂತ ಅಂದ್ಬಿಟ್ಟು ಅವನಿಗೂ ಸಮಾಧಾನ ಆಗಲಿ ಅಂತ ಅವನ ಜೊತೆ ಒಂದೊಳ್ಳೆ ಟೈಮ್ನ ಸ್ಪೆಂಡ್ ಮಾಡಿದಾಯಿತು. ಊಟ ಎಲ್ಲ ಮುಗಿದ್ಮೇಲೆ ನೈಟ್ ಆಲ್ಮೋಸ್ಟ್ 11 ಗಂಟೆ ಆಗಿತ್ತು. ನೈಫಲ್ಲಿ ಅಂತ ಕೂತಿದ್ದೀವಿ ಈಚೆ. ಆ ಕಡೆಗೆ ನಿನ್ನ ಕಡೆಗೆ ತೆಗಿ, ನೀಟಾಗಿ ತೆಗಿ, ಭದ್ರವಾಗಿ ಹಿಡ್ಕೊಂಡು. ಹಾಂ, ಗೊತ್ತಾಯಿಲ್ವಾ? ಯಾಕೆ ಟೈಟ್ ಏನಾಗಿಲ್ಲ ನಿಂಗೆ ತೆಗಿಯೋಕ್ಕೆ. ಸಾಕ್ಬಿಡಪ್ಪ. ಅಯ್ಯೋ, ಬಿಳಿ ಭೂತ ಬರ್ದಿದ್ಯಲ್ಲಪ್ಪ ನೀನು. ಇನ್ನು ಬೆಳಗ್ಗೆಗೆ ಟಿಫನಿಗೆ ಅಂತ ಹೇಳ್ಬಿಟ್ಟು ಬೆಳಗ್ಗೆನೇ ಚಪಾತಿನ ಮಾಡಿ ಟೊಮೊಟೊ ಗೊಜ್ಜನ್ನ ಮಾಡಿದ್ದೆ. ಇನ್ನು ಟಿಫನ್ ಮುಗಿಸ್ಕೊಂಡು ಹೋಗ್ಬಿಡೋಣ ಅಲ್ಲಿ ಕೀಳಿಸ್ಕೊಳಕ್ಕೆ ಅಂತ ಹೇಳ್ಬಿಟ್ಟು ಟಿಫನ್ಗೆ ಟೊಮೊಟೊ ಗೊಜ್ಜು ಮಾಡಿ ಚಪಾತಿ ಮಾಡಿ ಟಿಫನ್ ಮುಗಿಸ್ಕೊಂಡು ಪೂಜೆ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಬಟ್ಟೆ ಎಲ್ಲ ಇತ್ತು, ಅದನ್ನು ಎಲ್ಲ ವಾಶ್ ಮಾಡಿಬಿಟ್ಟು ಹಾಕ್ಬಿಟ್ಟು ಎಲ್ಲ ಕೆಲಸ ಎಲ್ಲ ಮುಗಿಸಿ ಶನಿವಾರ ಹುಡುಗರು ಬರೋ ಅಷ್ಟೊತ್ತಿಗೆ ಅಲ್ಲಿ ಕೀಳಿಸ್ಕೊಂಬರ್ಬೇಕು ಅಂತ ಹೇಳಿ ಅಂದ್ಕೊಂಡೆ. ಅಷ್ಟರೊಳಗಡೆ ನಾನು ಏನೇನೆಲ್ಲ ಹೋಮ್ ರೆಮಿಡಿಯನ್ಸ್ ಮಾಡಿದ್ದೀನಿ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಸರಿ, ಉಳ್ಕಲ್ಲಿಗೆ ಇದು ಒಂದು ಸೊಪ್ಪು ಇತ್ತು, ಅದನ್ನು ಸ್ವಲ್ಪ ಚೆನ್ನಾಗಿ ಕುದಿಸ್ಬಿಟ್ಟು ಅದನ್ನು ನೀರನ್ನ ಮುಕ್ಕಳಿಸ್ಬಿಟ್ಟು ಅಲ್ಲಿ ನೋವು ಕಡಿಮೆ ಆಗುತ್ತೆ ಅಂತ ಹೇಳಿದ್ರು ಅಂತ ಹೇಳ್ಬಿಟ್ಟು ಅದನ್ನು ಕೂಡ ಟ್ರೈ ಮಾಡಿದೆ. ಅದನ್ನು ಟ್ರೈ ಮಾಡಿದ್ರೆ ಅದು ಕೂಡ ನನಗೆ ವರ್ಕೇನಾಗಿಲ್ಲ, ಫ್ಲಾಪ್ ಆಯಿತು. ಸರಿ, ಫೈನಲಾಗಿ ಅಲ್ಲೇ ಕೀಳಿಸ್ಕೊಂಬಿಡೋಣ ಅಂತ ಅಂದ್ಕೊಂಡು ಇನ್ನು ಹೋಗ್ಬಿಟ್ಟು ಅಲ್ಲಿ ಕೀಳಿಸ್ಕೊಂಬಂದೆ. ಅಲ್ಲಿ ಕೀಳಿಸ್ಕೊಂಬಂದಮೇಲೆ ಅವರು ಇಂಜೆಕ್ಷನ್ ಎಲ್ಲ ಕೊಟ್ಟಿದ್ರಲ್ಲ, ಅದ್ರ ಪವರ್ ಸ್ವಲ್ಪ ಇದ್ದಿದ್ದರಿಂದ ಸ್ವಲ್ಪ ದವಡೆ ಊದ್ಕೊಂಡಿರೋ ಥರ ಆಗಿದೆ. ಮನೆಗೆ ಬಂದೆ ಅಲ್ಲಿ ಕೀಳಿಸ್ಕೊಂಡು. ಇವಾಗ ಒಂದು 10 ನಿಮಿಷ ಆಗಿದೆ ಅಷ್ಟೇ ಅಲ್ಲಿ ಕೀಳಿಸ್ಕೊಬಂದು. ಇನ್ನು ಪೇಯ್ನ್ ಕೂಡ ಸ್ಟಾರ್ಟ್ ಆಗಿತ್ತು. ನನ್ನ ಮಗ ಐಸ್ ಕ್ರೀಮ್ ತಿನ್ನಿ ಅಂತ ಹೇಳಿದ್ರಲ್ಲ, ಅವ್ನು ಕೂಡ ಐಸ್ ಕ್ರೀಮ್ ತಂದು ತಿನ್ನಿಸ್ತಾ ಇದ್ದ. ಅವನೇ ತೊಗೊಬಂದು ತಿನ್ನಿಸ್ತಾ ಇದ್ದಾನೆ. ಪೇಯ್ನ್ ಕೂಡ ಸ್ಟಾರ್ಟ್ ಆಗಿಬಿಟ್ಟಿತ್ತು. ಅಷ್ಟರೊಳಗಡೆ ಅಳು ಬರ್ತಾಯಿತ್ತು ನನಗೆ. ಏನಾಗ್ತಾಯಿದೆ, ಹೆಂಗಾಗ್ತಾಯಿದೆ ಅಂತಲೂ ಗೊತ್ತಾಗ್ತಿರ್ಲಿಲ್ಲ. ಪಾಪ ನನ್ನ ಮಕ್ಕಳೇ ಅವರೇ ನೋಡಿಕೊಂಡ್ರು ನನ್ನ. ಇನ್ನು ಐಸ್ ಕ್ರೀಮ್ ತರೋದು ತಿನ್ನೋದು ಹಂಗೆ ಆಗೋಯಿತು. 1-2 ಡೇಸು ನೋಡಿ ಹೇಗೆ ಕೂತ್ಕೊಂಡಿದೆ ಅಂತ ತೋರಿಸ್ತಾ. ಸ್ವಲ್ಪ ಪೇಯ್ನ್ ಇತ್ತು, ಮಾತಾಡೋಕ್ಕೂ ಸಹ ಆಗ್ತಾ ಇರಲಿಲ್ಲ, ಅಷ್ಟು ಪೇಯ್ನ್ ಇತ್ತು ನನಗೆ. ಅಲ್ಲಿ ತೆಗೆಸ್ಕೊಂಡು ಬಿಟ್ಮೇಲಂತೂ ಯಾಕಾದರೂ ತೆಗೆಸ್ಕೊಂಡು ಅನ್ನೋ ಥರ ಆಗಿತ್ತು. ಇನ್ನು ಈಟಿಗೆ ಗುಳ್ಳೆಗಳು ಸಹ ಆಗಿಬಿಟ್ಟಿತ್ತು ಬಾಯಲ್ಲೆಲ್ಲ. ಇನ್ನು ತುಟಿ ಫುಲ್ಲು ಊದ್ಕೊಂಡಿತ್ತು. ಒಂದು 3 ಡೇಸ್ ಆದ್ರೂ ಸಹ ತುಟಿ ಊದ್ಕೊಂಡಿರೋದು ಬಿಟ್ಟಿರಲಿಲ್ಲ. ಅವರು ಇಂಜೆಕ್ಷನ್ ಕೊಟ್ಟಿದ್ರಲ್ಲ ಅದರಿಂದ. ಇನ್ನು ಫುಲ್ಲು ಬಾಯಿ ಹತ್ರ ಎಲ್ಲ ಅವರು ಸ್ಕ್ರೂ ಡ್ರೈವರೆಲ್ಲ ಅಲ್ಲಿ ತೆಗಿಯೋದ್ರೆಲ್ಲ ಟ್ರೈ ಮಾಡಿದ್ರಲ್ಲ, ಅದೆಲ್ಲ ಸ್ವಲ್ಪ ಪೇಯ್ನ್ ಬಂದಂಗೆ ಆಗಿತ್ತು. ಇನ್ನು ಎದ್ದೇಳೋಕ್ಕಾಗ್ತಾಯಿಲ್ಲ, ಕುತ್ಕೊಳಕ್ಕಾಗ್ತಾಯಿಲ್ಲ ಪೇಯ್ನಿಗೆ. 1 ವಾರಗಳ ಕಾಲ ನರಕ ನೋಡ್ದಂಗಿತ್ತು. ಅದೇ ರೀಸನಿಂದ ವಿಡಿಯೋ ಸಹ ಮಾಡೋಕ್ಕಾಗಿರಲಿಲ್ಲ. ಇನ್ನು ಯಾವಾಗಂದ್ರೆ ಅವಾಗ ಎದ್ದೆ ಐಸ್ ಕ್ರೀಮ್ ತಿಂತಾಯಿದ್ದೆ, ಯಾವಾಗಂದ್ರೆ ಅವಾಗ ಎದ್ದೆ ಕೆಲಸಗಳು ಮಾಡ್ಕೋತಾಯಿದ್ದೆ. ಪೇಯ್ನ್ ಇತ್ತು, ಸರಿ ಅಳು ಬಂದಂಗೆ ಕೂಡ ಆಗ್ತಾಯಿತ್ತು. ಏನು ಮಾಡೋದಂತಲೇ ಗೊತ್ತಾಗ್ತಾ ಇರಲಿಲ್ಲ. ಆವತ್ತಿನ ದಿನ ಯಾವ ರೀತಿ ಇರುತ್ತೆ ಅಂತ ಅಂದ್ಬಿಟ್ಟು ಸಣ್ಣ ಪುಟ್ಟ ಕ್ಲಿಪ್ಪಿಂಗ್ಸ್ನ ನಾನು ನಿಮ್ಮ ಜೊತೆ ಶೂಟ್ ಮಾಡಿಕೊಂಡೆ. ಇನ್ನು ನೆಕ್ಸ್ಟ್ ಡೇ ಮತ್ತೆ ಇನ್ನೊಂದು ಐಸ್ ಕ್ರೀಮ್ ತಿನ್ನೋಣ ಅಂತ ಅಂದ್ಬಿಟ್ಟು ಈಚೆಗಡೆ ಬಂದು ಕೂತ್ಕೊಂಡು ಸ್ವಲ್ಪ ಐಸ್ ಕ್ರೀಮ್ದು ಬಾಕ್ಸು ಸ್ವಲ್ಪ ತಣ್ಣಗಿರುತ್ತಲ್ಲ ಅಂದ್ಬಿಟ್ಟು ಅದನ್ನು ಇಟ್ಕೊಂಡೆ. ಆದರೂ ನನಗೇನು ಪೇಯ್ನ್ ಏನು ಕಡಿಮೆ ಆಗಲಿಲ್ಲ. ನೋಡಿ ಹೇಗೆ ಊದ್ಕೊಂಡಿದೆ ಅಂತ, ಸಖತ್ ಪೇಯ್ನ್ ಇತ್ತು. ಇವಾಗ 1 ವೀಕ್ ಆಯಿತು ನನ್ನ ಅಲ್ಲಿ ಕೀಳಿಸಿ, ಸ್ವಲ್ಪ ಪೇಯ್ನ್ ಎಲ್ಲ ಕಡಿಮೆ ಆಗಿದೆ ಇವಾಗ. ಇನ್ನು ನೈಟ್ ಬಂದುಬಿಟ್ಟು ಸ್ವಲ್ಪ ಗಂಜಿ ಮಾಡ್ಕೊಂಡು ಕುಡಿಯೋಣ ಅಂತ ಹೇಳ್ಬಿಟ್ಟು ತುಂಬಾ ಹೊಟ್ಟೆ ಹಸಿವಾಗ್ತಾಯಿತ್ತು. ಊಟ ತಿನ್ನಲಿಕ್ಕಾಗಲ್ವಲ್ಲ ಅಂತ ಹೇಳ್ಬಿಟ್ಟು ಸ್ವಲ್ಪ ರಾಗಿ ಗಂಜಿನ ಮಾಡಿಕೊಂಡು ಅದ್ರ ಜೊತೆ ಸ್ವಲ್ಪ ಮೊಸರನ್ನ ಮಿಕ್ಸ್ ಮಾಡಿಕೊಂಡು ಹಾಗೆ ಸ್ವಲ್ಪ ಕುಡ್ಕೊಂಡೆ. ಇನ್ನು ಟ್ಯಾಬ್ಲೆಟ್ಸ್ ಕೂಡ ತೊಗೋಬೇಕಾಗಿತ್ತು. ಟ್ಯಾಬ್ಲೆಟ್ಸ್ ಅಂತೂ ತುಂಬಾ ಪವರ್ ಇತ್ತು ಅವ್ರು ಕೊಟ್ಟಿರೋ ಟ್ಯಾಬ್ಲೆಟ್ಸು. ಇನ್ನು ಟ್ಯಾಬ್ಲೆಟ್ಸ್ ತೊಗೊಂಡ ತಕ್ಷಣ ಹಿಂದೆಯೇ ಹೊಟ್ಟೆ ಹಸಿವು ಸ್ಟಾರ್ಟ್ ಆಗಿಬಿಡೋದು. ಯಪ್ಪ ದೇವರೇ, ಸಖತ್ತು ಪೇಯ್ನ್ ಇತ್ತು 1 ವಾರ ಮಾತ್ರ. ಇನ್ನು ಟ್ಯಾಬ್ಲೆಟ್ಸ್ ತೊಗೊಳಕ್ಕೂ ಅಷ್ಟೇ ತುಂಬ ದೊಡ್ಡ ಟ್ಯಾಬ್ಲೆಟ್ಸ್ ಇರ್ತಾಯಿತ್ತು. ನುಂಗ್ಲಿಕ್ಕೂ ಕಷ್ಟ ಆಗೋದು ನೋಡಿ ನನಗೆ. ಬಾಯಿ ಓಪನ್ ಮಾಡಲಿಕ್ಕೂ ಕೂಡ ಕಷ್ಟ ಆಗ್ತಾಯಿತ್ತು. ಟಿ ವಿ ನೋಡಿಕೊಂಡು ಏನೋ ನೋಡಿಕೊಂಡು ಇದು ಮಾಡ್ಕೊಂಡು ಬೇಕಾದ್ರೆ ತುಂಬಾ ಅಳು ಬರೋದು ಪೇಯ್ನಿಗೆ.
ಇನ್ನು ರಾಗಿ ಗಂಜಿ ಕುಡಿದ್ಬಿಟ್ಟು ಸ್ವಲ್ಪ ಟ್ಯಾಬ್ಲೆಟ್ಸ್ ತೊಗೊಂಡು ಮಲ್ಕೊಂಬಿಟ್ಟೆ. ಆಲ್ಮೋಸ್ಟ್ ರಾತ್ರಿ 12 ಗಂಟೆ ಆಗಿದೆ. ಇವಾಗ ಹೊಟ್ಟೆ ಹಸಿತಾ ಮ್ಯಾಗಿ ಮಾಡ್ಕೊಂಡು ತಿಂದೆ. ಇನ್ನು ನೆಕ್ಸ್ಟ್ ಡೇ ನಾನು ವಿಡಿಯೋ ಶೂಟ್ ಮಾಡ್ಕೊತಾ ಇದ್ದೀನಿ. ನೆಕ್ಸ್ಟ್ ಡೇ ಅಂದರೆ ರಾತ್ರಿ ಆಲ್ಮೋಸ್ಟ್ 1:45 2 ಗಂಟೆ ಆಗಿದೆ. ಇವಾಗ ವಿಡಿಯೋ ಶೂಟ್ ಮಾಡ್ಕೊತಾ ಇದ್ದೀನಿ. ಇನ್ನು ಐಸ್ ಕ್ರೀಮ್ ತಿನ್ಲಿಕ್ಕಂತ ಎದ್ದೆ 1:30 2 ಗಂಟೆಗೆ. ಆವಾಗೂ ಅಲ್ಲಿ ನೋಯ್ತಾಯಿತ್ತು. ಸ್ವಲ್ಪ ಐಸ್ ಕ್ರೀಮ್ ತಿಂದರೆ ಪೇಯ್ನ್ ಕಡಿಮೆ ಆಗ್ತಾಯಿದೆ ಅಂತ ಐಸ್ ಕ್ರೀಮ್ ತಿಂದ್ಬಿಟ್ಟು ಹಾಗೆ ಮಲ್ಕೊಂಡೆ. ಇನ್ನು ನೆಕ್ಸ್ಟ್ ಡೇ ಫುಲ್ಲು ಊದ್ಕೊಬಿಟ್ಟಿದೆ ಅಲ್ಲು. ಇವಾಗ ಮುಖ ತೊಳ್ಕೊಂಡು ಬಂದಿದ್ದೀನಿ. ಊಟ ಸಹ ತಿನ್ನಲಿಕ್ಕಾಗ್ತಾಯಿಲ್ಲ, ಸಖತ್ತು ಪೇಯ್ನ್ ಇತ್ತು. ಸಣ್ಣ ಪುಟ್ಟ ಕ್ಲಿಪ್ಪಿಂಗ್ಸು ತುಂಬಾ ವಿಡಿಯೋ ಮಾಡ್ಕೊಂಡಿದ್ದೀನಿ ನಾನು, ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು. ಇನ್ನು ಅಲ್ಲಿಂದ ನೆಕ್ಸ್ಟ್ ಡೇ ಬಂದ್ಬಿಟ್ಟು ಸಂಡೇ ಇತ್ತು. ಸಂಡೇ ನಾನು ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಸಂಡೇ ನನ್ನ ಹಸ್ಬೆಂಡ್ ಆಫೀಸಲ್ಲಿ ಏನೋ ರಿಲಿಯನ್ಸ್ ಅವ್ರದ್ದು ಏನೋ LIC ಪಾಲಿಸಿ ಇದೆ ಅಂತ ಹೇಳ್ಬಿಟ್ಟು ಕರೆದಿದ್ರು ಅಂತ ಹೇಳ್ಬಿಟ್ಟು ಇನ್ನು ಅಲ್ಲಿಗೆ ಹೋಗಿದ್ದೆ. ಅಲ್ಲಿಂದ ಒಂದು ಗಿಫ್ಟ್ ಕೂಡ ಕೊಟ್ಟರು. ಅಲ್ಲಿ ಸ್ವಲ್ಪ ಎಲ್ಲ ವಿಚಾರಿಸ್ಕೊಂಡು ಕಲೆಕ್ಟ್ ಮಾಡಿಕೊಂಡು ಗಿಫ್ಟನ್ನ ಕಲೆಕ್ಟ್ ಮಾಡಿಕೊಂಡು ಇನ್ನು ಬರಬೇಕಾದ್ರೆ ಸ್ವಲ್ಪ ಹಣ್ಗಳು ಹೂವು ಎಲ್ಲ ಬೇಕಾಗಿತ್ತು. ಇನ್ನು ಅದನ್ನೆಲ್ಲ ತೊಗೊಂಡು ಬಂದು ಮನೆಗೆ ಬಂದಮೇಲೆ ಪೂಜೆ ಎಲ್ಲ ಮಾಡಿದ್ದಾಯಿತು. ಕಸ ಗುಡಿಸಿನೆಲ್ಲ ಒರೆಸಿ ಪೂಜೆ ಎಲ್ಲ ಮಾಡಿದ್ದಾಯಿತು. ಪೂಜೆ ಎಲ್ಲ ಮುಗಿಸ್ಕೊಂಡು ಇನ್ನು ಅಷ್ಟು ಮುಗಿಸೋದ್ರೊಳಗಡೆ ನನಗೆ ಮತ್ತೆ ಪೇಯ್ನ್ ಸ್ಟಾರ್ಟ್ ಆಯಿತು. ಇನ್ನು ಹಸ್ಬೆಂಡ್ಗೆ ಹೇಳಿ ಐಸ್ ಕ್ರೀಮ್ ಬಾಕ್ಸ್ಗಳನ್ನೇ ತಂದು ಫ್ರಿಜ್ಜಲ್ಲಿ ಇಟ್ಟಿದ್ರು. ನನಗೆ ಓಪನ್ ಮಾಡಿಕೊಡ್ಬೇಕು ಅಂತ ಹತ್ಕೊಂಡು ಕೂತ್ಕೊಂಡೆ. ಚಿಕ್ಕ ಹುಡುಗಿ ಥರ ಆಡ್ತಾಯಿದ್ದೀನಿ ಅಂತ ಬೈತಾಯಿದ್ರು. ಇನ್ನು ಓಪನ್ ಮಾಡಿಸ್ಕೊಂಡು ಐಸ್ ಕ್ರೀಮ್ ಸಹ ತಿಂದ್ಕೊಂಡು ಇನ್ನು ಹುಡುಗರು ಆಂಟಿ ಮನೆಯಲ್ಲಿದ್ದರು. ಸರಿ ನಾನು ಒಬ್ಬಳೇ ಹೋಗ್ತಾಯಿದ್ದೀನಿ ಐಸ್ ಕ್ರೀಮ್ ತಿಂದ್ಕೊಂಡು. ಇನ್ನು ಅಮಾವಾಸ್ಯೆ ಹಬ್ಬ ಆಯಿತು ಅಂತ ಹೇಳ್ಬಿಟ್ಟು ಇವಾಗ ನಮ್ಮ ಮಾಮವ್ರ ಮನೆಗೆ ಹೋಗ್ತಾಯಿದ್ದೀನಿ. ಇನ್ನು ನಮ್ಮ ಮಾಮವ್ರ ಮನೆಗೂ ಸಹ ಬಂದ್ವಿ. ಇಲ್ಲಿಗೆ ಬಂದಮೇಲೆ ನಮ್ಮ ಅತ್ತೆ ಮಾಮಂಗೆ ಇಬ್ರಿಗೂ ಪೂಜೆ ಮಾಡಬೇಕು ಅಂತ ಹೇಳ್ಬಿಟ್ಟು ಪೂಜೆ ಸಾಮಾನೆಲ್ಲ ಇಟ್ಬಿಟ್ಟು ನನ್ನ ಹಸ್ಬೆಂಡ್ ಪೂಜೆ ಕೂಡ ಮಾಡ್ತಾ ಇದ್ದಾರೆ. ಸಣ್ಣ ಪುಟ್ಟ ಕ್ಲಿಪ್ಪಿಂಗ್ಸ್ನ ಇಲ್ಲೂ ಕೂಡ ಶೂಟ್ ಮಾಡಿಕೊಂಡೆ ನಾನು. ಇನ್ನು ಪೂಜೆ ಎಲ್ಲ ಮುಗಿಸ್ಬಿಟ್ಟು ಅಲ್ಲೂ ಕೂಡ ಊಟ ಇತ್ತು ಅಂತ ಹೇಳ್ಬಿಟ್ಟು ನನಗೆ ಸ್ವಲ್ಪ ಊಟ ತಿನ್ನಲಿಕ್ಕೆ ಕಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು ಸ್ವಲ್ಪ ದೋಸೆ ದೋಸೆನ ತಿಂದ್ಬಿಟ್ಟು ಇನ್ನು ಅಮ್ಮವರೆಲ್ಲ ಹೊರಟು ನಾವು ಕೂಡ ಇವಾಗ ಓಡ್ತಾ ಇದ್ದೀವಿ. ಅಲ್ಲಿಂದ ಇನ್ನು ಇನ್ನೊಂದು ಕಡೆ ಹೋಗ್ಬೇಕಾಗಿತ್ತು, ಅಲ್ಲೂ ಕೂಡ ಓಡೋಣ ಅಂತ ಅಂದ್ಬಿಟ್ಟು ಇವಾಗ ಓಡಿದ್ದಾಯಿತು. ಇನ್ನು ಅಲ್ಲಿಂದ ನಮ್ಮ ದೊಡ್ಡಮ್ಮವ್ರ ಮನೆಗೆ ಹೋಗ್ಬೇಕಾಯ್ತು. ಅವ್ರ ಮನೇಲೂ ಕೂಡ ಇವತ್ತು ಅಮಾವಾಸ್ಯೆ ಹಬ್ಬ ಇತ್ತು. ಸರಿ ಅವರು ಒಂದು ವಾರಕ್ಕಿಂತ ಮುಂಚೆನೇ ಪೂಜೆ ಮಾಡ್ತೀವಿ ಅಂತ ಹೇಳಿದ್ರು. ಸರಿ ಅಲ್ಲಿಗೆ ಬಂದೆ. ಅಲ್ಲಿಗೆ ಬರಬೇಕಾದ್ರೆ ರೋಡಲ್ಲಂತೂ ಫುಲ್ಲು ಗಣೇಶ, ಎಲ್ಲಿ ನೋಡಿದ್ರು ಇನ್ನೂ ಗಣೇಶ ಕೂರಿಸ್ತಾನೆ ಇದ್ದಾರೆ. ಇಲ್ಲೂ ಕೂಡ ಗಣೇಶನ ದರ್ಶನ ತುಂಬ ಚೆನ್ನಾಗಿತ್ತು. ಗಣೇಶನ ದರ್ಶನ ಮಾಡಿಕೊಂಡು ಇನ್ನು ಸ್ವಲ್ಪ ಮುಂದೆ ಪಾಸಾದ್ವಿ. ಅಲ್ಲೂ ಕೂಡ ಗಣೇಶ ಮತ್ತು ಟಮಟೆ ಬಡಿತಾರೆ. ನನ್ನ ಮಕ್ಕಳಂತೂ ನೋಡ್ಕೊಂಡು ಅಲ್ಲೇ ನಿಂತ್ಕೊಬಿಟ್ಟಿದ್ರು. ಇನ್ನು ಫೈನಲಾಗಿ ದೊಡ್ಡಮ್ಮವ್ರ ಮನೆಗೆ ಬಂದು ರೀಚ್ ಆಗಿದ್ದಾಯಿತು. ಅಲ್ಲೂ ಕೂಡ ನನ್ನ ಹಸ್ಬೆಂಡು ಪೂಜೆನ ಮಾಡಲಿಕ್ಕೆ ಅಂತ ಹೇಳ್ಬಿಟ್ಟು ಎಲ್ಲ ರೆಡಿ ಮಾಡಿಕೊಂಡ್ರು. ಇನ್ನು ಇಲ್ಲೂ ಸಹ ಸಿಂಪಲ್ಲಾಗಿ ಪೂಜೆನ ಮಾಡಿಕೊಂಡು ಇನ್ನು ಊಟಕ್ಕೂ ಕೂಡ ಕುತ್ಕೊತಾ ಇದ್ರು. ಎಲ್ಲರೂ ಬಂದಿದ್ರು, ಇನ್ನು ಫ್ಯಾಮಿಲಿಲಿ ಎಲ್ಲರೂ ಅವರು ಕೂಡ ಊಟಕ್ಕೆ ಕುತ್ಕೊಂಡಿದ್ರು. ನಾವು ಕೂಡ ಪೂಜೆ ಮಾಡಿಕೊಂಡು ಊಟ ಗೀಟ ಏನು ಮಾಡೋಕ್ಕೆ ಹೋಗಲಿಲ್ಲ ನಾನು. ನನ್ನ ಹಸ್ಬೆಂಡ್ ಸ್ವಲ್ಪ ಲೈಟಾಗಿ ಊಟ ಮಾಡಿಕೊಂಡು ಇನ್ನು ಹೊರಟಿದ್ದಾಯಿತು.
ಐಸ್ ಕ್ರೀಮ್ ಬೇಕು. ಐತೆ ಬಾಯಿ ಜಾಸ್ತಿ. ಇನ್ನು ನನಗೆ ಸಂಡೇ ತುಂಬ ಓಡಾಡ್ಬಿಟ್ನಲ್ಲ, ಅಲ್ಲಿ ಪೇಯ್ನ್ ಕೂಡ ತುಂಬಾ ಜಾಸ್ತಿ ಆಯಿತು. ನನ್ನ ಕೈಲಿ ಊಟ ಮಾಡೋಕ್ಕಾಗ್ತಾಯಿಲ್ಲ, ಕುತ್ಕೊಳಕ್ಕಾಗ್ತಾಯಿರಲಿಲ್ಲ. ಮತ್ತೆ ನನಗೆ ರೋಡಲ್ಲೇ ಹತ್ಕೊಂಡು ಕೂತ್ಕೊಂಡೆ ಐಸ್ ಕ್ರೀಮ್ ಬೇಕಂತ. ಇನ್ನು ನನ್ನ ಹಸ್ಬೆಂಡ್ 11:30 ಆಗಿತ್ತು. ಒಂದೇ ಒಂದು ಅಂಗಡಿ ಓಪನ್ ಇತ್ತು. ಸರಿ ಅವ್ರು ಕ್ಲೋಸ್ ಮಾಡ್ತಾಯಿದ್ರು, ಅವ್ರ ಹತ್ರ ಓಪನ್ ಮಾಡಿಸಿ ಇನ್ನು ಐಸ್ ಕ್ರೀಮ್ ತೊಗೊಂಡಿದ್ದಾಯ್ತಲ್ಲಿ. ಇನ್ನು ಐಸ್ ಕ್ರೀಮ್ ತಿಂದ್ಬಿಟ್ಟು ಮನೆಗೆ ಹೋಗೋಣ ಅಂತ ಹೊರಟಿದ್ದೀವಿ ಇವಾಗ. ಏನದು ಏನದು ಇಡು ನಡೀರಿ. ನಿಂದ ನೋ 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 ಟಚ್, ನೋ ಟಚ್, ಡೋಂಟ್ ಟಚ್. ಏನು ಚಿನಿ ಇದು? ಎರಡೆರಡು ಐಸ್ ಕ್ರೀಮು 150 ರೂಪಾಯಿ ಅಂತೆ. 150 ರೂಪಾಯಿ. ಅಯ್ಯ ಎಷ್ಟು ಚೆನ್ನಾಗಲಿ. ನಡೀರಿ, ತಿನ್ಬೇಕಾದ್ರೆ ದುಡ್ಡು ಲೆಕ್ಕ ಹಾಕ್ಬಿಡ್ರಿ, ನನಗೆ ಬಡ್ದಾಕ್ಬಿಡ್ತಾನೆ. ಅಲ್ಲಿ ನೋಯ್ತಾಯ್ತಂದ್ರೆ ಐಸ್ ಕ್ರೀಮ್ ಅಂತ. ಏನು ಚಿನಿ ನಂದದು ಒಂದು ಆಯ್ತು, ಹಂಗೆಲ್ಲ ಮಾಡಬಾರ್ದು. ಕೀರ್ತನ್ ಮಮ್ಮಿ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ಸೋಮವಾರ ಸ್ಕೂಲ್ ಇದ್ದಿದ್ದರಿಂದ ಮಕ್ಕಳಿಗೆ ಹೋಮ್ವರ್ಕ್ ಕೂಡ ಬರ್ಸ್ಬೇಕಾಗಿತ್ತು ಅಂತ ಅಂದ್ಬಿಟ್ಟು, ಇನ್ನು ಅದೇ ಪೇಯ್ನ್ ಇದ್ರೂ ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ಸ್ವಲ್ಪ ಹೋಮ್ವರ್ಕ್ ಮಾಡಿಸ್ಲಿಕ್ಕೆ ಕೂರಿಸಿದ್ದೀನಿ. 4 to 42. 42 4 3. ಇಲ್ಲಿ ಬರ್ದಿದ್ದೀನಲ್ಲ. 4 ಬರೀ 43 ಅದು ಕರೆಕ್ಟ್. 4 ಬರೀ. ಇದು 4 ಬರೀ. 3 4 4 4 5 4 5 4 6 4 4 7 40 4 8 48 4 9 49 5 0 50. ಫಿನಿಶಾ? ಇಲ್ಲ ಇಲ್ಲ. ಒಂದೊಂದೇ ಬರುತ್ತಾ? ಹೇಳು, ಒಂದೊಂದೇ ಹೇಳು. 1 1 1 2 2 1 1 3 1 4 4 1 5 5 1 6 6 1 7 7 1 1 8 1 9 9 1 10 10
1 2 the 2 1 3 the 3 1 4 the 4. ಬಾಯ್. ಇನ್ನು ಸೋಮವಾರ ಬೆಳಗ್ಗೆ ಬಂದ್ಬಿಟ್ಟು ದೋಸೆಗೆ ನೆನೆಸ್ಲಿಕ್ಕಿದೆ ಭಾನುವಾರನೇ. ಇನ್ನು ಸೋಮವಾರ ಇಡ್ಲಿ ಮಾಡಿ ಚಟ್ನಿ ಮಾಡಿ ಆಲೂಗಡ್ಡೆ ಪಲ್ಯನ ಮಾಡಿ ಟಿಫನ್ನ ಮಾಡಿದ್ದಾಯಿತು. ಇನ್ನು ಚೆಕಪಿಗೆ ಕೂಡ ಹೋಗ್ಬೇಕಾಯಿತು. ಹೋಗ್ಬಿಟ್ಟು ಬಂದೆ. ಅವರು ಸ್ವಲ್ಪ ಬಾಯಿ ಓಪನ್ ಮಾಡಲಿಕ್ಕೆ ಕಷ್ಟ ಆಗುತ್ತೆ ಅಂತ ಹೇಳಿಕ್ಕೆ ಇಲ್ಲ ಟ್ರೈ ಮಾಡಿ ಏನಾಗಲ್ಲ ಅಂತ ಹೇಳಿದ್ರು. ಇನ್ನು ಅಲ್ಲಿ ಹೋಗಿ ಡಾಕ್ಟರ್ ಹತ್ರ ಚೆಕಪ್ ಎಲ್ಲ ಮಾಡಿಸ್ಕೊಂಡು ಬಂದಿದ್ದಾಯಿತು ಟಿಫನ್ನ ಮುಗಿಸ್ಕೊಂಡೋಗಿ. ಇನ್ನು ಸಂಜೆ ಸ್ವಲ್ಪ ಪೇಯ್ನ್ ಕಡಿಮೆ ಇತ್ತು ಅಂತ ಹೇಳ್ಬಿಟ್ಟು ಸ್ವಲ್ಪ ಅರ್ಜೆಂಟ್ ಒಂದು ಬ್ಲೌಸ್ ಕೊಡಬೇಕಾಗಿತ್ತು ಅಂತ ಹೇಳ್ಬಿಟ್ಟು ಸರಿ ಬ್ಲೌಸ್ನು ಕೂಡ ಸ್ಟಿಚ್ ಮಾಡಲಿಕ್ಕೆ ಕೂತಿದ್ದೆ. ಸಣ್ಣ ಪುಟ್ಟ ಕ್ಲಿಪ್ಪಿಂಗ್ಸ್ನ ಮಾಡಿಕೊಂಡೆ, ವಿಡಿಯೋ ಏನು ಮಾಡೋಕ್ಕಾಗಲಿಲ್ಲ. ಇನ್ನು ಬ್ಲೌಸ್ ಕೂಡ ಈ ರೀತಿಯಾಗಿ ಬಂತು. ಇದು ಬಂದ್ಬಿಟ್ಟು ಮಧುಬಾಲ ಬ್ಲೌಸು. ಈ ರೀತಿಯಾಗಿ ಸ್ಟಿಚ್ ಮಾಡಿದ್ದಾಯಿತು. ಬ್ಲೌಸ್ನು ಕೂಡ ತುಂಬ ಚೆನ್ನಾಗಿ ಬಂದಿದೆ. ಅವರು ಕೂಡ ವೇರ್ ಮಾಡಿ ನೋಡಿದ್ರು, ಫಿಟ್ಟಿಂಗ್ ಎಲ್ಲ ತುಂಬ ಪರ್ಫೆಕ್ಟಾಗಿತ್ತು, ತುಂಬ ಚೆನ್ನಾಗಿತ್ತು. ಇನ್ನು ಕಸ್ಟಮರ್ಗೂ ಕೂಡ ಕೊಟ್ಟು ಕಳಿಸ್ದೆ. ಇನ್ನು ನೈಟು ಡಿನ್ನರಿಗೆ ಅಂತ ಹೇಳ್ಬಿಟ್ಟು ಎದ್ದು ಮಾಡೋ ಪರಿಸ್ಥಿತಿಯಲ್ಲಂತೂ ಇರಲಿಲ್ಲ. ಚಳಿ ಜ್ವರ ಇತ್ತು ಅಂದ್ಬಿಟ್ಟು ನನ್ನ ಹಸ್ಬೆಂಡು ಎಗ್ ಬುರ್ಜಿ ಮಾಡಿಕೊಟ್ರು ನೈಟ್ ಊಟಕ್ಕೆ. ಅಷ್ಟೇ ತಿಂದಿದ್ದು. ಎಗ್ ಬುರ್ಜಿ ಮಾಡಿ ತಿಂದು ಮಲಗಿದ್ದಾಯಿತು. ಇನ್ನು ಇದು ಮಂಗಳವಾರ ಮಧ್ಯಾಹ್ನ ಮೇಲೆ ನಾನು ಮತ್ತೆ ವೀಡಿಯೋ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇನ್ನು ಮಂಗಳವಾರ ನನ್ನ ಮಗನಿಗೆ ಸೀಬೆ ಹಣ್ಣು ಇತ್ತು ಅಂದ್ಬಿಟ್ಟು ಕಟ್ ಮಾಡಿಬಿಟ್ಟು ಸ್ವಲ್ಪ ಉಪ್ಪು ಮತ್ತು ಪೆಪ್ಪರ್ ಪೌಡರ್ ಹಾಕಿ ಕೊಟ್ಟಿದ್ದೀನಿ. ನಾನು ಧನಿಯಾ ಹಾಕ್ಬಿಟ್ಟು ಸ್ವಲ್ಪ ನೀರನ್ನ ಕುದಿಸ್ಕೊಂಡು ಕುಡಿಯೋಣ ಅಂತ ಹೇಳ್ಬಿಟ್ಟು ಧನಿಯಾನ ಕುದಿಲಿಕ್ಕೆ ಅಂತ ಇಟ್ಟಿದ್ದೀನಿ. ಅಷ್ಟರೊಳಗಡೆ ನನಗೆ ಸ್ವಲ್ಪ ಏನಾದರೂ ತಿನ್ನಬೇಕು ಅಂತ ಕ್ರೇವಿಂಗ್ಸ್ ಆಗ್ತಾಯಿತ್ತು. ಆವಾಗ ನಾನು ಏನು ಮಾಡ್ತೀನಿ ಅಂತಂದರೆ ಅವಲಕ್ಕಿ ಮಾಡ್ಕೊಂಬಿಡ್ತೀನಿ. ತುಂಬ ಸಿಂಪಲ್ಲಾಗಿ ಈಸಿಯಾಗಿ ಬೇಗ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ಅವಲಕ್ಕಿ ಮಾಡೋಣ ಅಂತ ಅಂದ್ಬಿಟ್ಟು ಇನ್ನು ಒಂದು ಕಡೆ ಇಲ್ಲಿ ಧನಿಯಾಗೆ 1 ಲೋಟ ನೀರು ಹಾಕಿ ಕುದಿಲಿಕ್ಕೆ ಇಟ್ಟಿದ್ದೆ. ಅದು ಸ್ವಲ್ಪ ಅರ್ಧ ಲೋಟ ಆಗೋ ತನಕ ಸ್ವಲ್ಪ ಚೆನ್ನಾಗಿ ಕುದಿಬೇಕು. ಅಷ್ಟರೊಳಗಡೆ ನನ್ನ ಮಗ ಕೂಡ ಸೈಲೆಂಟಾಗಿ ಸೀಬೆಹಣ್ಣು ತಿಂತಾಯಿದ್ದ. ಅಷ್ಟರಲ್ಲಿ ನಾನು ಅವಲಕ್ಕಿನ ಸ್ವಲ್ಪ ನೆನೆಸ್ಕೊಂಡು ತೊಳ್ಕೊಂಡು ಅವಲಕ್ಕಿ ಕೂಡ ರೆಡಿ ಮಾಡೋಣ ಅಂತ ಹೇಳ್ಬಿಟ್ಟು ಇವಾಗೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ಅವಲಕ್ಕಿನ. ಇನ್ನು ಮಂಗಳವಾರ ಮಧ್ಯಾಹ್ನ ತನಕ ನಾನು ವಿಡಿಯೋ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿರ್ಬೋದು ಅಂತ ಭಾವಿಸಿದ್ದೀನಿ. ಇಷ್ಟ ಆಗಿದ್ದರೆ 4 ದಿನದ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ. ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.
ಹೋಗಿ ಬರಲಾ?